ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಣ್ಣ, ಬೋಟಿ ತಿಂದ್ಮೇಲೆ ಬೋಟಿ ಗೋಸ್ ತಿನ್ಬೇಕು ಅನಿಸ್ತೈತೆ. ಆಹಾ, ಅನ್ಸುತ್ತೆ ನಿನಗೆಲ್ಲ ಅನ್ಸುತ್ತೆ. ಈ ನಡುವೆ ಯಾಕೋ ಬರ್ತಾ ಬರ್ತಾ ಬಸ್ರಿ ಹೆಂಗ್ಸಿಗೆ ಬೈಕೆ ಬಂದಂಗೆ ಆಡ್ತಾ ಇದೆಯಾ? ಲೇ ಕೆಂಪ, ಅಲ್ಲಿ ಬರ್ತಿರೋರು ಆಗ್ಲೇ ನಮ್ಮ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೋದ್ರಲ್ಲ, ಅವ್ರ ಥರನೇ ಇಲ್ವಾ? ಅವ್ರೆ ಅಲ್ಲ, ರಂಗಣ್ಣನ ಮನೆ ಅಡ್ರೆಸ್ ಕೇಳ್ಕೊಂಡು ಹೋದವರು. ರಂಗಣ್ಣ ಅಲ್ಲ ಕಣಪ್ಪ, ಹನುಮಂತಪ್ಪ. ಅವರು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ನೀನು ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ಏಯ್, ಹನುಮಂತಪ್ಪನ ಮನೆ ಆ ಕಡೆ ಅಲ್ವೇನೋ ಇರೋದು, ಮತ್ತೆ ಯಾಕೋ ಈ ಕಡೆ ಬರ್ತಾ ಇದಾರೆ? ನೀನು ಅವಾಗಲೇ ಅಡ್ರೆಸ್ ಹೇಳ್ದಲ್ಲ, ನಿನಗೆ ಟ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟವ್ರೆ. ಟ್ಯಾಂಕ್ಸ್ ಹೇಳಕ್ ಬತ್ತವ್ರೆ. ನಾನು ಅನುಮಾನ ಬಂದು ನಿನ್ನ ಹತ್ರ ಕೇಳ್ತಾ ಇದ್ರೆ ನೀನು ತಮಾಷೆ ಮಾಡ್ತಾ ಇದೀಯಾ? ಶಿವಣ್ಣ, ಅವ್ರು ಅವಾಗಲೇ ಏನು ಹೇಳಿದ್ರು? ಕೂಲಿ ಆಳ್ಗಳು ಅಂತ. ಹನುಮಂತಪ್ಪನ ಹತ್ರ ಕೂಲಿ ಕುದುರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ವಾಪಸ್ ಬರ್ತಾವ್ರೆ. ಏಯ್, ಅಡ್ರೆಸ್ ಹೇಳಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಅಷ್ಟು ಬೇಗ ವ್ಯವಹಾರ ಮಾತಾಡ್ಕೊಂಡು ಬರೋಕ್ಕಾಗತ್ತೇನೋ? ಯಾರಿಗೆ ಗೊತ್ತಪ್ಪ, ಹನುಮಂತಪ್ಪ ದಾರಿ ಮಧ್ಯದಲ್ಲೇ ಸಿಕ್ಕಿರ್ಬೋದು. ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಅವ್ರನ್ನೇ ಕೇಳೋಣ ಇರು. ಕೇಳೋಣ ನಡಿ. ಅಲ್ಲ, ನೀವು ಕೇಳಿದ ಅಡ್ರೆಸ್ ಅಲ್ಲಿ ರಂಗಣ್ಣ ಅಂತ ಇಲ್ವಲ್ಲ, ಯಾರ ಮನೆಗೆ ಹೋಗಿದ್ರಿ? ಅದು ಯೋ, ಮೂತರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಅಂತಿದೆಯಲ್ಲ, ನೀವು ಹನುಮಂತಪ್ಪನ ಮನೆ ಹತ್ರ ತಾನೇ ಹೋಗಿದ್ದು? ಕರೆಕ್ಟ್ ಅಣ್ಣ, ಅದೇ ಮನೆಗೆ ಹೋಗಿದ್ದು. ಹನುಮಂತಪ್ಪನ ಹತ್ರ ಇಷ್ಟು ಬೇಗ ವ್ಯವಹಾರ ಮುಗಿಸ್ಕೊಂಡು ಹೊರಟ್ಬಿಟ್ರ? ಅಣ್ಣ, ಅವರು ಮನೇಲಿ ಇರಲಿಲ್ಲ, ಸ್ವಲ್ಪ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಹೋಗ್ತಾ ಇದೀವಣ್ಣ. ಓ ಸರಿ. ಶಿವಣ್ಣ, ಈಗ ನೀನು ಅನುಮಾನ ತೀರ್ತೆ? ಹಲೋ ಮೇಡಮ್, ನಾವೀಗ ನೀವು ಹೇಳಿದ ಜಾಗದಲ್ಲಿದ್ದೀವಿ. ಎಲ್ಲಿ? ಆಡಿಟೋರಿಯಂ ಹತ್ರ ಇದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು ತಾನೆ? ಹೌದು ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು. ಹಾಗಂತ ನೆಗ್ಲೆಕ್ಟ್ ಮಾಡಬೇಡಿ, ಇದು ತುಂಬಾ ಹುಷಾರಾಗಿ ಆಗ್ಬೇಕಾಗಿರೋ ಕೆಲಸ. ಒಂಚೂರು ಎಡವಟ್ಟಾದ್ರೂ ತಲೆ ಕೆಳಗಾಗೋಗುತ್ತೆ. ಮೇಡಮ್, ನೀವು ಕೆಲಸ ಕೊಟ್ಟಿರೋದು ರಘು ಕೈಲಿ. ನಾನೊಂಥರ ರಾಹು ಇದ್ದಂಗೆ, ನಾನು ಕೈ ಇಟ್ರೆ ಕೆಲಸ ಮುಗೀತು ಅನ್ಕೊಳ್ಳಿ. ನಮ್ದು ಕಿಡ್ನಾಪಲ್ಲಿ 100% ಸಕ್ಸಸ್ ರೇಟ್ ಇದೆ ಮೇಡಮ್, ನಮ್ಮನ್ನು ನಂಬಿ. ಅದೆಲ್ಲ ಗೊತ್ತಿರೋದಕ್ಕೆ ತಾನೇ ಕೆಲಸ ಕೊಟ್ಟಿರೋದು. ಆದ್ರೂ ಪ್ಲಾನ್ ಮಾಡಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಅಷ್ಟೇ. ಆಯ್ತಾಯ್ತು, ನೀವೇನು ಯೋಚನೆ ಮಾಡ್ಬಿಡಿ. ಲಾಡ್ಜಲ್ಲಿ ಯಾವ್ದಾದ್ರು ರೂಮ್ ಹಾಕೊಂಡು ಕಿಡ್ನಾಪ್ ಮಾಡೋದು ಹೆಂಗಂತೇಳಿ ಪ್ಲಾನ್ ಮಾಡ್ತೀವಿ. ಅದಾದ್ಮೇಲೆ ನಿಮಗೆ ಕಾಲ್ ಮಾಡ್ತೀವಿ ಮೇಡಮ್. ಸರಿ ಆಯ್ತು, ರೂಮ್ ಬುಕ್ ಆಗ್ತಿದ್ದಂಗೆ ಕಾಲ್ ಮಾಡಿ. ಅಪ್ಪ ಹೇಳಿದ್ ನೆನಪಿದೆ ತಾನೆ? ಇದೆ ಮೇಡಮ್, ರೂಮ್ನ ಅಭಿ ಹೆಸರಲ್ಲಿ ಬುಕ್ ಮಾಡಬೇಕು ತಾನೆ. ಕಿಡ್ನಾಪ್ ಆದ್ಮೇಲೆ ತುಳಸಿಯವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ಏನೋ ಹೆಸರು ಹೇಳಿದ್ರಲ್ಲ, ಹಾ, ಸರ್ವಮಂಗಳ ಭಾರ್ಗವಿ. ಈ ಹೆಸರನ್ನ ಯಾವಾಗ್ಲೂ ಹೇಳ್ತಿರ್ಬೇಕಲ್ವಾ? ಸೂಪರ್, ಎಲ್ಲ ನೆನಪಿದೆ ನಿಮ್ಗೆ? ಹೇಳದ್ನಲ್ಲ ಮೇಡಮ್, ಕೈ ಇಟ್ಟ ಮೇಲೆ 100% ಕೆಲಸ ಮಾಡೇ ಮಾಡ್ತೀನಿ. ಅಭಿ, ಸರ್ವಮಂಗಳ, ಈ ಭಾರ್ಗವಿ, ಇವ್ರ ಸಂಬಂಧ ಏನು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಸರ್ವಮಂಗಳ ಭಾರ್ಗವಿ ಅಮ್ಮ, ಅಭಿ ಸರ್ವಮಂಗಳ ಅಳಿಯ. ಓಹೋ, ಭಾರ್ಗವಿ ಗಂಡ. ಓಕೆ ಓಕೆ ಮೇಡಮ್. ಸರಿ, ಹುಷಾರು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನೋಡ್ಕೋತೀನಿ. ತುಳಸಿ, ನನ್ನ ಸೋಲ್ಸಿ ನೀನ್ ಗೆದ್ದು ಬೀಗ್ತ್ಯಾ? ಪ್ರಮಾಣ ವಚನ ಬೇರೆ ಸ್ವೀಕರಿಸ್ತೀಯಾ? ಅದ್ ಹೇಗ್ ಸ್ವೀಕರಿಸ್ತೀಯಾ ಅಂತ ನಾನು ನೋಡ್ತೀನಿ. ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಆ ತುಳಸಿನ ಕಿಡ್ನಾಪ್ ಮಾಡೋ ಕೆಲಸ ಕೂಡ ಸುಸೂತ್ರವಾಗಿ ಆಗ್ಬಿಟ್ರೆ ಸಾಕು.
ಆ ರಾಘು ಒಳ್ಳೆ ಕೆಲ್ಸಗಾರ ಅಂತ ಅನ್ಸ್ತೈತೆ. ಅಚ್ಚುಕಟ್ಟ ಕೆಲಸ ಮಾಡ್ತಾನೆ ಬಿಡು. ಜ್ಯೋತಿ, ಇದು ಯಾಕೋ ನನಗೆ ಸರಿ ಕಾಣ್ತಿಲ್ಲಮ್ಮ. ನೋಡು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಮ್ಮ. ಅವತ್ತೇನೋ ಸುಟ್ಕೊಂಡ್ಬಿಡ್ತೀನಿ ಅಂತ ಹೆದರಿಸ್ದೆ, ಗಾಬರಿಯಾಗಿ ನಾವು ಒಪ್ಕೊಂಡೆ. ಆದರೆ ಇವತ್ತ್ಯಾಕೋ ನನ್ನ ಮನಸ್ಸು ಹಿಂಜರಿತಾ ಇದೆಯಮ್ಮ. ನೋಡು, ಈಗಲೂ ಕಾಲ ಮಿಂಚಿಲ್ಲಮ್ಮ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಮಗಳೇ. ಅಪ್ಪ, ಏನು ಅಂತ ಮಾತಾಡ್ತಿದ್ಯಾ? ಇವಾಗೇನಾದ್ರೂ ಈ ಕೆಲಸದಿಂದ ಅರ್ಧಕ್ಕೆ ಕೈ ಬಿಟ್ರೆ ನಿಮ್ ಮಗಳು ಈ ಜನ್ಮದಲ್ಲಿ ಸುಖವಾಗಿರಲ್ಲ. ಅದ್ ನಿಮಗ್ ಸರಿ ಅಂತ ಅನ್ಸತ್ತಾ? ಅದು ಹಾಗಲ್ಲಮ್ಮ ಜ್ಯೋತಿ. ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ನೀನು ಮದುವೆ ಮಾಡಿದೆ, ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಕಾರಣ ಆಗ್ಬಿಟ್ಟೆ. ಆದರೆ ಶಿವರಾಜು ಜೊತೆ ನಿನ್ನ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾ ಇದಕ್ಕೆಲ್ಲ ಒಪ್ಕೊಂಡಮ್ಮ. ಆದರೆ ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಿ ವಿರುದ್ಧವಾಗಿ ನಡೆದ್ಬಿಡುತ್ತೋ ಅನ್ನೋ ಭಯ ಆಗ್ತಾ ಇದೆ. ಅದಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಪ್ಪ, ಆ ತುಳಸಿಯಿಂದ ನನ್ ಜೀವನ ಮಾತ್ರ ಅಲ್ಲ, ನಿಮ್ ಅಳಿಯನ್ ಜೀವನ ಕೂಡ ಹಾಳಾಗ್ತಾ ಇದೆ. ಅವಳು ಅವ್ರನ್ನ ಕ್ಯಾಂಡಲ್ ತರ ಉಪಯೋಗಿಸ್ಕೊಳ್ತಿದ್ದಾಳೆ. ಅವಳಿಗೆ ಬೆಳಗ್ಬೇಕು ಅಂದಾಗೆಲ್ಲ ಇವ್ರನ್ನ ಬೆಂಕಿಲಿ ಬೇಯಿಸ್ತಾ ಇದ್ದಾಳೆ. ಇನ್ನ ನಿಮ್ ಅಳಿಯ ಹೆಂಡತಿಗ್ ಪ್ರೀತಿ ತೋರಿಸಿದ್ರೆ ಎಲ್ಲಿ ತಂಗಿ ಕೊಡೋ ಪ್ರೀತಿ ಕಡಿಮೆ ಆಗೋಗುತ್ತೆ ಅಂತ ಪ್ರೀತಿ ಅನ್ನೋ ಬೆಳಕನ್ನ ಅವಳಿಗೆ ಮೀಸಲಾಗಿಟ್ಟಿದ್ದಾರೆ. ನಾನೇನ್ ಮಾಡ್ಲಿ ಅಪ್ಪ? ನನಗ್ ಆಸೆ ಇರಲ್ವಾ? ನನ್ ಗಂಡ ನನ್ ಸಂಸಾರ ಅಂತ ನನಗ್ ಕನ್ಸಿರಲ್ವಾ? ಇದೆಲ್ಲ ಆಗ್ಬೇಕು ಅಂತಂದ್ರೆ ಇವಾಗ ನಾನು ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬಾರ್ದು. ಜ್ಯೋತಿ ಜ್ಯೋತಿ, ನೀನು ಹೇಳ್ತಿರೋದೆಲ್ಲ ಸರಿನಮ್ಮ. ಆದರೆ ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲಮ್ಮ. ರೀ, ಅವಳೇನೋ ಮಾಡ್ತಾವಳೆ. ನಿಮಗೆ ಸಾಧ್ಯ ಆದ್ರೆ ಬೆಂಬಲ ಕೊಡಿ, ಇಲ್ಲ ಅಂದ್ರೆ ತೆಪ್ಪಗೆ ಬಿದ್ದಿರಿ. ಅದು ಬಿಟ್ಟು ಅವಳ ಮನಸ್ಸೇ ಕೆಡಿಸ್ತೀರಾ? ಚಂದ್ರಿಕಾ, ಇದು ಮಕ್ಕಳಾಟ ಅಲ್ಲ ಕಣೆ. ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ಅಪ್ಪ, ನಾನು ಏನ್ ಮಗು ಅಲ್ಲ. ನನಗೂ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅಮ್ಮ ಹೇಳ್ದಂಗೆ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿದ್ಬಿಡಿ.